ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತ ಒಂದು ಹೊಸ ಪ್ರೊಫೈಲ್ ತೊಗೊಂಡು ಬಂದೀನಿ. ಪ್ರೊಫೈಲ್ ಮಾತ್ರ ತುಂಬ ಚಂದ ಐತ್ರಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆದಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ತುಂಬ ಸಖತ್ತಾಗೈತಿ ಈ ಪ್ರೊಫೈಲು. ಬರ್ರಿ ಇವ್ರ ಪರಿಚಯ ಮಾಡಿಕೊಳ್ಳೋಣಂತ. ಇವ್ರ ಪರಿಚಯ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಇವ್ರ ಬಯಕೆ ಏನು ಅಂತ ತಿಳ್ಕೊಳ್ಳೋಮ್ರಿ. ನನ್ನ ಗಂಡ ಹೊರದೇಶಕ್ಕೆ ಹೋಗಿದ್ದಾನೆ. ಮನೆಯಲ್ಲಿ ನಾನು ಒಬ್ಬಳೇ ಇದ್ದೇನೆ. ಮನೆಯ ಕೆಲಸ ಮಾಡಿಕೊಂಡು ಹಾಗೆ ನನಗೆ ಆಸೆಯಾದಾಗ ತೃಪ್ತಿಪಡಿಸುವಂತಹ ಹುಡುಗ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇವ್ರ ಗಂಡ ಹೊರದೇಶಕ್ಕೆ ಹೋಗಿದ್ದಾರೆ ಅಂತ್ರಿ. ಮನೆಯಲ್ಲಿ ಇವರು ಒಬ್ಬರೇ ಇರ್ತಾರೆ, ಇನ್ನೂ ಮಕ್ಕಳಾಗಿಲ್ಲ. ಹಾಗಾಗಿ ಕೆಲಸ ಮಾಡಿಕೊಂಡು ಆಕೆಗೆ ಆಸೆ ಆದಾಗ ತೃಪ್ತಿಪಡಿಸುವಂಥ ಹುಡುಗ ಬೇಕು ಅಂತ ಹೇಳ್ಕೊಂಡಿದ್ದಾಳ್ರಿ. ನಿಮ್ಗೇನಾದರೂ ಆಸಕ್ತಿ ಇತ್ತು ಅಂದ್ರೆ ನಿಮ್ಮ ಬಯೋಡಾಟಾವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಅವರು ನಿಮ್ಗೆ ನೇರವಾಗಿ ಕರೆ ಮಾಡ್ತಾರೆ. ಬರ್ರಿ ಇವ್ರ ಬಯೋಡಾಟಾ ಹೆಂಗೈತಿ ಅಂತ ನೋಡೋಣ. ಇವ್ರ ಹೆಸರು ಬಾನು ಅಂತ. ಇವ್ರ ಊರು ದುರ್ಗ. ಸ್ವಂತ ಊರು ದಕ್ಷಿಣ ಕನ್ನಡ ಅಂತ ಹೇಳ್ಕೊಂಡಿದ್ದಾರೆ. ಇವ್ರ ವಯಸ್ಸು 35 ವರ್ಷ ಅಂತ ಹೇಳಿದ್ದಾರೆ. ಇವ್ರ ಗಂಡನ ಕೆಲಸ ಬಂದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತ ಹೇಳ್ಕೊಂಡಿದ್ದಾರೆ. ಆಸ್ತಿ ಒಂದು ಸ್ವಂತ ಮನೆ ಇದೆ, ಒಂದು ಕಾರ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನೋಡ್ರಿ, ಇದು ಇಷ್ಟು ಬಾನು ಅವರ ಪ್ರೊಫೈಲ್ ಆಗಿದೆ. ಇನ್ನು ಮುಂದೆ ಇದಾವ ಡೀಟೇಲ್ಸು ಹೇಳ್ಕೊತ ಹೋಗ್ತೀನಿ, ನೀವು ಕೇಳ್ಕೊತ ಹೋಗ್ರಿ. ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ. ಬಾನು ಅವರ ಪ್ರಸ್ತುತ ಪರಿಸ್ಥಿತಿ ಬಗ್ಗೆನೂ ಹೇಳ್ಕೊಂಡಿದ್ದಾರೆ. ಏನೇನು ಅಂತ ನೋಡ್ಕೊಂಡು ಬರೋಣ ಬರ್ರಿ. ನನ್ನ ಹೆಸರು ಬಾನು. ನಾನು ಹೌಸ್ ವೈಫ್ ಆಗಿದ್ದೇನೆ. ನನಗೆ ಒಬ್ಬ ಮಗನಿದ್ದಾನೆ. ನನ್ನ ಗಂಡ ನೋಡಲು ತುಂಬ ಚೆನ್ನಾಗಿದ್ದಾರೆ, ಆದರೆ ಅವರಿಗೆ ಕೆಲಸದ ಒತ್ತಡ ತುಂಬಾ ಜಾಸ್ತಿ ಇದೆ. ಹಾಗಾಗಿ ನನಗೆ ಜಾಸ್ತಿ ಸಮಯ ಕೊಡುವುದಿಲ್ಲ. ಅವರು ಮನೆಯಲ್ಲಿ ಇದ್ದಾಗ ದಿನಕ್ಕೆ ಒಮ್ಮೆ ಮಾಡುತ್ತಾರೆ, ಆದರೆ ಜಾಸ್ತಿ ಹಾರ್ಡಾಗಿ ಮಾಡುವುದಿಲ್ಲ. ಹಾಗಾಗಿ ನನಗೆ ಅಷ್ಟೊಂದು ಸುಖ ಸಿಗುತ್ತಿಲ್ಲ. ಈಗ ಅವರು ಕೆಲಸದ ಮೇಲೆ 4 ತಿಂಗಳು ಫಾರಿನ್ಗೆ ಹೋಗಿದ್ದಾರೆ. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹಾಗೆ ನನಗೆ ಆಸೆಯಾದಾಗ ತೃಪ್ತಿಪಡಿಸುವಂತಹ ಹುಡುಗ ಬೇಕು ಎಂದು ಭಾನುಮತಿ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ರೀ, ಇವರು ಮನೆಯೊಳಗೆ ಹೌಸ್ ವೈಫ್ ಆಗಿರ್ತಾರ್ರಿ. ಇವ್ರಿಗೆ ಒಬ್ಬನೇ ಮಗ ಇದ್ದಾನ್ರಿ, ಅವ ಇನ್ನೂ ಚಿಕ್ಕವದನ್ರಿ. ಆಕಿನ ಗಂಡ ನೋಡ್ಲಿಕ್ಕೆ ತುಂಬ ಚಂದ ಇದಾನಂತ್ರಿ. ಆದ್ರೆ ಕೆಲಸದ ಒತ್ತಡದಿಂದ ಆಕಿಗೆ ಸಮಯ ಕೊಡೋಕ್ಕಾಗ್ತಿಲ್ಲಂತ್ರಿ. ಆ ಗಂಡ ಮನೆಯಾಗಿದ್ದಾಗ ಒಂದೇ ಸಲ ಮಾಡ್ತಾರಂತ್ರಿ, ಅದು ಹಾರ್ಡಾಗಿ ಮಾಡಲ್ಲಂತ್ರಿ. ಹಾಗಾಗಿ ಆಕಿಗೆ ಗಂಡನಿಂದ ಸುಖ ಸಿಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾಳ್ರಿ. ಈಗ ಅವರು ಕೆಲಸದ ಮೇಲೆ 4 ತಿಂಗಳ ಫಾರಿನಿಗೆ ಹೊಂಟಾರಂತ್ರಿ. ಹಾಗಾಗಿ ಮನೆ ಕೆಲಸ ಮಾಡಿಕೊಂಡು ಆಕಿಗೆ ಆಸೆ ಆದಾಗ ತೀರ್ಸಕ್ಕೆ ಒಬ್ಬ ಹುಡುಗ ಬೇಕಾಗ್ಯಾನ್ರಿ. ಅದಕ್ಕೆ ಅವ್ರ ಪ್ರೊಫೈಲನ್ನು ನಮಗೆ ಶೇರ್ ಮಾಡ್ಕೊಂಡಿದ್ದಾರೆ. ನಾನು ನಿಮಗೆ ಶೇರ್ ಮಾಡ್ಲಿಕ್ಕತ್ತೀನಿ. ನೋಡ್ರಿ, ಇಷ್ಟ ಆಯಿತು ಅಂತಂದ್ರೆ ಬರುವಂತಹ ಕೆಲಸಗಾರ ಹೀಗಿದ್ದರೆ ಒಳ್ಳೆಯ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾಳ್ರಿ. ಏನೇನು ಅಂತ ನೋಡೋಣ ಬರ್ರಿ. ಅವನ ವಯಸ್ಸು 40ರ ಒಳಗಿರಬೇಕು. ನಾನು ಏನು ಕೆಲಸ ಹೇಳಿದರೂ ಕೂಡ ಮಾಡುವಂತಹ ಗಂಡು ಇದ್ದರೆ ಮಾತ್ರ ಕರೆ ಮಾಡಿ. ನನ್ನ ನಂಬಿಕೆಯನ್ನು ಉಳಿಸಿಕೊಂಡು ಕೆಲಸ ಮಾಡಿದರೆ ಕೊನೆಯವರೆಗೂ ನಾನು ಗಂಡನಿಗೆ ಗೊತ್ತಿಲ್ಲದ ಹಾಗೆ ಸುಖ ಕೊಡ್ತೇನೆ. ನಾನು ಚೆನ್ನಾಗಿ ಎತ್ತಿಕೊಡ್ತೇನೆ. ರಸ ಉಕ್ಕುವ ಹಾಗೆ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಅಂದ್ರೆ ರೀ, ಅವು ಹುಡುಗನ ವಯಸ್ಸು 40ರ ಒಳಗಿರಬೇಕು. ಆಕೆ ಏನು ಕೆಲಸ ಹೇಳಿದ್ರು ನೀವು ಮಾಡುವಂತಹ ಹುಡುಗ ಆಗಿದ್ರೆ ಮಾತ್ರ ಫೋನ್ ಮಾಡಂತ ಹೇಳಿದ್ದಾಳ್ರಿ. ಈ ಭಾನು ಅವರ ನಂಬಿಕೆ ನೀವು ಉಳಿಸ್ಕೊಂಡ್ರಿ ಅಂದ್ರೆ ಕೊನೆವರೆಗೂ ಆಕಿ ನಿಮ್ಮ ಜೊತೆ ಗಂಡನಿಗೆ ಗೊತ್ತಿಲ್ದಂಗೆ ನಿಮ್ಮ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾಳ್ರಿ. ಹನುಮ ಜಯಂತಿ ಎಂದೇ ಗಜಲಕ್ಷ್ಮಿ ರಾಜಯೋಗ. ಇವರಿಗೆ ಲಕ್ಷ್ಮಿ ಕೃಪಾ ಕಟಾಕ್ಷ. ಈ ಬಾರಿ ಹನುಮನ ಜಯಂತಿಯಂದು ಗಜಲಕ್ಷ್ಮಿ ರಾಜಯೋಗವು ರೂಪುಗೊಳ್ಳುತ್ತಿದೆ. ಇದು ಕೆಲವು ರಾಶಿಗಳ ಜನರಿಗೆ ಹೆಚ್ಚಿನ ಲಾಭವನ್ನು ಮಾಡಲಿದೆ. ಆ ಅದೃಷ್ಟದ ರಾಶಿ ಚಿಹ್ನೆಗಳಲ್ಲಿ ನಿಮ್ಮ ರಾಶಿಯೂ ಇದೆಯಾ ಎಂಬುದು ಇಲ್ಲಿ ತಿಳಿದುಕೊಳ್ಳಿ. ಮೇಷರಾಶಿ. ಹನುಮ ಜಯಂತಿಯಂದು ಆಂಜನೇಯನ ಸ್ವಾಮಿಯೊಂದಿಗೆ ಲಕ್ಷ್ಮೀದೇವಿಯು ಮೇಷರಾಶಿಯವರನ್ನು ಆಶೀರ್ವಾದಿಸಲಾಗಿದ್ದಾರೆ. ಮಿಥುನ ರಾಶಿ. ಮಿಥುನ ರಾಶಿಯ ಜನರು ಈ ಶುಭ ಯೋಗದ ಸಂಪೂರ್ಣ ಪ್ರಯೋಜನವನ್ನು ಪಡೆಯುತ್ತಾರೆ. ಲಕ್ಷ್ಮೀ ಕೃಪೆಯಿಂದ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರು ಗಜಲಕ್ಷ್ಮಿ ರಾಜಯೋಗ ಮತ್ತು ಹನುಮ ಜಯಂತಿಯ ಸಂಪೂರ್ಣ ಪ್ರಯೋಜನವನ್ನು ಪಡೆಯುತ್ತಾರೆ. ಕುಂಭರಾಶಿ. ಇದು ನಂದೇ ನೋಡ್ರಿ ರಾಶಿ.
ಹನುಮ ಜಯಂತಿಯಂದು ರೂಪುಗೊಳ್ಳುತ್ತಿರುವ ಗಜಲಕ್ಷ್ಮಿ ರಾಜಯೋಗವು ಕುಂಭರಾಶಿಯ ಜನರಿಗೆ ಫಲಪ್ರದವಾಗಿದೆ. ನೀವು ಹೊಸ ಉದ್ಯೋಗ ಪ್ರಾಪ್ತಿಯನ್ನು ಪಡೆಯಬಹುದು. ಇದು ಇಷ್ಟು ಭಾನುಮತಿ ಅವರ ಪ್ರೊಫೈಲ್ ಆಗೈತ್ರಿ. ನಿಮ್ಗೇನಾದರೂ ಈ ಪ್ರೊಫೈಲ್ ಇಷ್ಟ ಆಯಿತು ಅಂತಂದ್ರಿ ನಿಮ್ಮ ಪ್ರೊಫೈಲನ್ನು ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ, ಅವರು ನಿಮ್ಗೆ ಕಾಲ್ ಮಾಡ್ತಾರ್ರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಲ್ಲ ಪ್ಲೀಸ್. ನಾಳೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ರೀ ಧನ್ಯವಾದಗಳು ರೀ.